ಹಾಂ ನಮಸ್ಕಾರ. KCT ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಕೆಎಯಿಂದ ಅಧಿಕೃತ ಮಾಹಿತಿ ಬಂದಿದೆ. ಸೊ ಈಗಾಗಲೇ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ನಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಕಾಲೇಜ್ ಸೀಟ್ಗಳನ್ನ ಸಿಕ್ಕಿರ್ತವೆ. ಸೆಕೆಂಡ್ ರೌಂಡ್ಗೆ ಆಪ್ಷನ್ ಸೆಂಟರ್ನ ಮಾಡಬೇಕಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ KCT ವಿದ್ಯಾರ್ಥಿಗಳಿಗೆ ಈಗಾಗಲೇ ಚಾಯ್ಸ್ ಎಂಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಬೇಗನೆ ಚಾಯ್ಸ್ ಎಂಟ್ರಿನ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3ನ ಮಾಡಬೇಕಾಗತ್ತೆ. ಸೊ ಬೆಸ್ಟ್ ನಿಮಗೆ ಕಾಲೇಜಿನ ಸೀಟ್ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಸಿಗಲಿಕ್ಕಂದರೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅಧಿಕೃತವಾಗಿ ನೀವು ಚಾಯ್ಸ್ 1, ಚಾಯ್ಸ್ 2, 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಯಾವಾಗ ಎನೇಬಲ್ ಮಾಡ್ತಾರೆ ಅನ್ನೋದನ್ನ ಕೇಳ್ತಿದ್ರಿ. ಸೊ ಅದು ಕೂಡ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಎನೇಬಲ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಅಂದರೆ ಫಸ್ಟ್ ರೌಂಡ್ನಲ್ಲಿ ಕಾಲೇಜ್ ಸೀಟ್ ಸಿಗಲಿಕ್ಕಂದರೆ ಸೆಕೆಂಡ್ ಆಪ್ಷನ್ ಸೆಂಟರ್ ಎನೇಬಲ್ ಮಾಡಿಕೊಂಡು ಅಲ್ಲಿ ನೀವು ಸೆಕೆಂಡ್ ರೌಂಡನ್ನು ನೀವು ಏನು ಮಾಡ್ಬೇಕಂದ್ರೆ ಕಾಲೇಜ್ ಸೀಟ್ ಸಿಗ್ತವೆ. ಹಾಗೆ ಈಗಾಗಲೇ ನೀಟ್ ವಿದ್ಯಾರ್ಥಿಗಳು ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಸೊ ಅವ್ರಿಗೆ ಕೂಡಲೇ ನಿಮ್ಗೆ ಸ್ವಲ್ಪ ಡಿಲೇ ಆಗುತ್ತೆ. ನಿಮಗೂ ಕೂಡ ಕೌನ್ಸಿಲಿಂಗನ್ನು ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡ್ಬೋದು ಅಂತ ನಮ್ಮ ಒಂದು ನಿರೀಕ್ಷೆ ಇದೆ. ಸೊ ವೇಟ್ ಮಾಡ್ಕೋ ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಬೇಗನೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಆರಂಭಿಸ್ತಾರೆ. ಹಾಗೆ ಈಗ ವಿದ್ಯಾರ್ಥಿಗಳು ಅಂದರೆ ಪಿಯನ್ನು ಪೇಮೆಂಟ್ ರಿಸಿಪ್ಟ್ನ ಡೌನ್ಲೋಡ್ ಮಾಡಿಕೊಳ್ಳಲು ಸ್ಲೀಪನ್ನು ಕೊಟ್ಟಿದ್ದಾರೆ. ಸೊ ಸರಿಯಾಗಿ 21 ಜುಲೈ ನಿಮ್ಗೆ ಲಾಸ್ಟ್ ಡೇಟ್ ಇದೆ. ಅವಾಗೆಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಕಾಲೇಜಿನ ಅಡ್ಮಿಷನ್ ರಿಪೋರ್ಟಿಂಗ್ ಮಾಡಬೇಕಂದ್ರೆ 22 ಜುಲೈ ಲಾಸ್ಟ್ ಟೈಮ್ ಇದೆ. ಅಲ್ಲಿ ಕೂಡ ವೇಟ್ ಮಾಡಬೇಕಾಗುತ್ತೆ. ಸೊ ಆಗಸ್ಟ್ ತಿಂಗಳ ಮಟ್ಟ ವೇಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಎನೇಬಲ್ ಮಾಡ್ತಾರೆ. ಈಗಾಗಲೇ KA ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಮೌಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಆಗಿತ್ತು. ಆದ ಕೂಡಲೇ ನಿಮಗೆ ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಸೀಟ್ ಸಿಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಸರ್ವರ್ ಇಶ್ಯೂ ಇದೆ. ನಮಗೆ ಪೀಕ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹೋದರೆ ನಮಗೆ ಇನ್ನೂ ಕೂಡ ಸೀಟ್ ನಾಟ್ ಅಲೌಡ್ ಅಂತ ಬಂದಿರ್ಬೋದು. ಸೊ ಆಪ್ಷನ್ ಸೆಂಟ್ರಿ ಕೂಡ ಸರ್ವರ್ ಬಿಸಿ ಇರೋದ್ರಿಂದ ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಬರ್ತಾ ಇದೆ. ಅದಕ್ಕಿಂತ ವಿದ್ಯಾರ್ಥಿಗಳು ಇಲ್ಲಿ ಅವ್ರಿಗೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಅವ್ರಿಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೋಬೇಕಾಗತ್ತೆ. ಸೊ ಬೇಗನೆ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನ ಬೇಗನೆ ಮಾಡಬೇಕಂತ ಹೇಳ್ತೀನಿ. ಸೊ ಚಾಯ್ಸ್ 1, ಚಾಯ್ಸ್ 2 ಇದೆ. ಬೇಗನೆ ನಿಮಗೆ ಯಾವ ಕಾಲೇಜ್ ಸೀಟ್ ಸಿಗಲಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಸಕ್ತಿ ಇರಲಿಕ್ಕಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 1 ಮಾಡಿರ್ತಾರೆ ನೋಡಿ, ಅದು ರಿಮೂವ್ ಆಗುತ್ತೆ. KA ಅಧಿಕೃತವಾಗಿ ಅವ್ರು ರಿಮೂವ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಿನ ನೀವು ಅಲ್ಲಿ ಕಾಯಬೇಕಾಗತ್ತೆ. ಸೊ ಚಾಯ್ಸ್ ಎಂಟ್ರಿಯಲ್ಲಿ 2ನ ಬೆಸ್ಟ್ ಅಂತ ಹೇಳ್ತೀನಿ. 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಇಂಟ್ರೆಸ್ಟ್ ಇರ್ಬೋದು, ಸರ್ಟಿಫಿಕೇಷನ್ ಸಿಗಲಿಕ್ಕಂದರೆ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆ, ಎಲ್ಲ ವಿದ್ಯಾರ್ಥಿಗಳು ಬೇಗನೆ ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ. ಹಾಗೆ ಆ ಸೆಕೆಂಡ್ ರೌಂಡಿನ ಆಪ್ಷನ್ ಎಂಟ್ರಿನ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ಅಧಿಕೃತವಾಗಿ KA ಅಪ್ಡೇಟನ್ನು ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ. ಯಾಕಂದರೆ ನೀಟಿ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಆಯಿತು. ಅನೌನ್ಸ್ಮೆಂಟ್ ಆಗಿಬಿಟ್ಲೆ ಅವರು ಒಂದು MBBS ವಿದ್ಯಾರ್ಥಿಗಳಿಗೆ ಫೀ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿ ಹಾಗೆ ಅವ್ರಿಗೆ ಒಂದು MBBS ವಿದ್ಯಾರ್ಥಿಗಳಿಗೆ ಏನು ಮಾಡ್ತಂದ್ರೆ ಕೌನ್ಸಿಲಿಂಗನ್ನು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿಬಿಟ್ಲೆ ನಿಮಗೆ ಅವ್ರಿಗೂ ಕೂಡ ಸ್ವಲ್ಪ ಡಿಲೇ ಆಗಿಬಿಟ್ಲೆ ನಿಮಗೂ ಕೂಡ KA ಅಧಿಕೃತವಾಗಿ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ನೀಟಿ ಮತ್ತು KCT ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗನ್ನು ಕಂಬೈನ್ ಮಾಡುವ ಅಂತ ಹೇಳ್ತೀನಿ. ಸೊ ಇಂದಿನ ಟಾಪಿಕ್ನ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಂದಿನ ಟಾಪಿಕ್ನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.